ಓಂ ಶ್ರೀ ಸಾಯಿರಾಮ್. ವಿದ್ಯಾವಾಹಿನಿ ಪ್ರಬಂಧ 12. ವಿದ್ ಎನ್ನುವುದು ಧಾತು. ಅದಕ್ಕೆ ಯಾ ಎಂಬುದನ್ನು ಸೇರಿಸಿ ವಿದ್ಯಾ ಎಂಬ ಪದವನ್ನು ವ್ಯುತ್ಪತ್ತಿ ಮಾಡಿದ್ದಾರೆ. ಯಾ ಎಂದರೆ ಯಾವುದು, ವಿದ್ ಅಂದರೆ ಬೆಳಕು. ಆದ್ದರಿಂದ ಯಾವುದು ಬೆಳಕನ್ನು ನೀಡುತ್ತದೆಯೋ ಅದು ವಿದ್ಯೆ. ಇದು ಆ ಪದದ ಮೂಲಾರ್ಥ. ಆದ್ದರಿಂದ ವಿದ್ಯೆ ಎಂದು ತಿಳಿದುಕೊಳ್ಳಬೇಕಾದದ್ದು ಬ್ರಹ್ಮವಿದ್ಯೆಯನ್ನು ಮಾತ್ರ ಎಂಬುದು ಸ್ಪಷ್ಟವಾಗಿದೆ. ಪ್ರಾಚೀನರು ಜ್ಞಾನವನ್ನು ಬೆಳಕೆಂದೂ ಅಜ್ಞಾನವನ್ನು ಕತ್ತಲೆಂದೂ ಪರಿಗಣಿಸಿದ್ದರು. ನಿರ್ದಿಷ್ಟ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಬೆಳಕೂ ಕತ್ತಲೆಯೂ ಒಟ್ಟಿಗೆ ಇರಲಾರವು. ಹಾಗೆಯೇ ವಿದ್ಯೆ ಅವಿದ್ಯೆಗಳೂ ಒಟ್ಟಿಗೆ ಇರಲಾರವು. ಆದ್ದರಿಂದ ಪ್ರಗತಿ ಪಥದಲ್ಲಿ ನಡೆಯುತ್ತಿರುವವರೆಲ್ಲರೂ ಬ್ರಹ್ಮವಿದ್ಯೆಯ ಮೂಲಕವಾಗಿ ತಮ್ಮ ಪ್ರಜ್ಞೆಯನ್ನು ಶುದ್ಧೀಕರಿಸಿಕೊಂಡು ತಮ್ಮೊಳಗನ್ನು ಬೆಳಗಿಸಿಕೊಳ್ಳಬೇಕು. ವಿಭೂತಿ ಯೋಗ ಭಾಗದಲ್ಲಿ ಗೀತೆಯು ಹೇಳುತ್ತದೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ. ಭಗವಂತನು ಘೋಷಿಸಿದ್ದಾನೆ, ನಾನು ವಿದ್ಯೆಗಳಲ್ಲೆಲ್ಲ ಅಧ್ಯಾತ್ಮ ವಿದ್ಯೆ ಬ್ರಹ್ಮವಿದ್ಯೆ ಆಗಿದ್ದೇನೆ. ಇತರ ಎಲ್ಲ ಕಲಿಕೆಯ ವ್ಯವಸ್ಥೆಗಳೂ ನದಿಗಳಿದ್ದ ಹಾಗೆ. ಅಧ್ಯಾತ್ಮವಿದ್ಯೆಯಾದರೋ ಮಹಾಸಾಗರ. ಹೇಗೆ ನದಿಗಳೆಲ್ಲವೂ ಸಾಗರದಲ್ಲಿ ವಿಲೀನಗೊಂಡು ಕೃತಕೃತ್ಯವಾಗುತ್ತವೋ ಹಾಗೆಯೇ ಎಲ್ಲ ವಿದ್ಯೆಗಳು ತಮ್ಮ ಅಂತಿಮ ಗುರಿಯಾಗಿ ಅಧ್ಯಾತ್ಮ ವಿದ್ಯೆಯಲ್ಲಿ ವಿಲೀನವಾಗಿ ಬಿಡುತ್ತವೆ. ಅಷ್ಟೇ ಅಲ್ಲ, ನದಿಗಳು ಸಾಗರವನ್ನು ಸೇರಿದಾಗ ತಮ್ಮ ಬೇರೆ ಬೇರೆ ನಾಮರೂಪಗಳನ್ನು ಕಳೆದುಕೊಂಡು ಸಾಗರದ ನಾಮರೂಪಗಳನ್ನೇ ತಳೆಯುತ್ತವೆ. ಅದೇ ರೀತಿಯಲ್ಲಿ ಬಾಹ್ಯ ಪ್ರಪಂಚಕ್ಕೆ ಸೇರಿದ ವಿಭಿನ್ನ ವಿದ್ಯೆಗಳು ತಮ್ಮ ವಿಶಿಷ್ಟ ನಾಮರೂಪಗಳನ್ನು ಕಳೆದುಕೊಂಡು ಬ್ರಹ್ಮವಿದ್ಯೆ ಎಂಬ ಸಾಗರದಲ್ಲಿ ಸೇರಿ ಹೋಗುತ್ತವೆ. ವಿದ್ಯಾ ತಪೋಭ್ಯಾಂ ಪೂತಾತ್ಮ. ವಿದ್ಯೆ ಮತ್ತು ತಪಸ್ಸುಗಳ ಮೂಲಕ ಮನುಷ್ಯನು ಪರಿಶುದ್ಧಾತ್ಮನಾಗುತ್ತಾನೆ. ವಿದ್ಯೆಯಲ್ಲಿ 2 ಅಂಶಗಳನ್ನು ಗುರುತಿಸಬಹುದು. ಒಂದು ಬಾಹ್ಯವಿದ್ಯೆ, ಇನ್ನೊಂದು ಬ್ರಹ್ಮವಿದ್ಯೆ. ಬಾಹ್ಯವಿದ್ಯೆಯು ಮಾನವನ ಜೀವಿತಕ್ಕೆ ಅಗತ್ಯವಾದ ಜ್ಞಾನವನ್ನು ಒದಗಿಸುತ್ತದೆ. ಅವನು ಅನೇಕ ವಿಷಯಗಳನ್ನು ಅಧ್ಯಯನ ಮಾಡಬಹುದು, ಅಮೂಲ್ಯವಾದ ಪದವಿಗಳನ್ನು ಪಡೆಯಬಹುದು, ಯಾವುದೇ ಭಯ ಕಳವಳಗಳಿಲ್ಲದೆ ಜೀವನವನ್ನು ಕಳೆಯಬಹುದು. ವ್ಯಕ್ತಿಯು ಯಾವ ವೃತ್ತಿಯನ್ನು ಹಿಡಿಯುತ್ತಾನೋ ಅವನು ಸೇವಕನಾಗಿರಲಿ, ಪ್ರಧಾನಮಂತ್ರಿಯಾಗಿರಲಿ, ಅದಕ್ಕೆ ತಕ್ಕ ತಿಳಿವಳಿಕೆಯ ನೆರವನ್ನು ನೀಡುತ್ತದೆ ಬಾಹ್ಯವಿದ್ಯೆ. ಬ್ರಹ್ಮವಿದ್ಯೆಯಾದರೋ ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ತನಗೇ ಸಲ್ಲಿಸಿಕೊಳ್ಳಬೇಕಾದ ಕರ್ತವ್ಯ ನಿರ್ವಹಣೆಗೆ ತಕ್ಕ ಬಲವನ್ನು ಒದಗಿಸುತ್ತದೆ. ಅದು ಇಹಲೋಕದಲ್ಲಿ ಸಂತೋಷ, ಪರಲೋಕದಲ್ಲಿ ಶಾಂತಿ, ಎರಡರ ಸಾಧನೆಗೂ ದಾರಿ ಮಾಡಿಕೊಡುತ್ತದೆ. ಆದ್ದರಿಂದ ಬ್ರಹ್ಮವಿದ್ಯೆಯು ಈ ಭೂಮಿಯ ಮೇಲೆ ಮಾನವನಿಗೆ ಲಭ್ಯವಾಗಿರುವ ವಿದ್ಯೆಗಳಲ್ಲೆಲ್ಲ ಪರಮೋನ್ನತವಾದದ್ದಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಬಂಧನದಿಂದ ಬಿಡುಗಡೆಗೊಳಿಸಬಲ್ಲ ದೈವಿಕ ಸಾಮರ್ಥ್ಯ ಬ್ರಹ್ಮವಿದ್ಯೆಗಿದೆ. ಬಾಹ್ಯವಿದ್ಯೆಗಾದರೆ ಆ ಸಾಮರ್ಥ್ಯ ಇಲ್ಲ. ಬ್ರಹ್ಮವಿದ್ಯೆಯು ಸರ್ವವ್ಯಾಪಿ ಪರಿಪೂರ್ಣ ಬ್ರಹ್ಮವನ್ನು ಅರಿವಿಗೆ ತಂದುಕೊಡುತ್ತದೆ. ತಪಸ್ಸಾದರೋ ವ್ಯಕ್ತಿಯು ಅದರಲ್ಲಿ ವಿಲೀನವಾಗುವುದಕ್ಕೆ ನೆರವಾಗುತ್ತದೆ. ವಿದ್ಯೆಯು ಜ್ಞಾನವನ್ನು ಗಳಿಸುವ ಪ್ರಕ್ರಿಯೆ. ತಪಸ್ಸು ಜ್ಞೇಯವಾದದ್ದು. ಮೊದಲಿನದು ಪರೋಕ್ಷ, ಅದು ದಾರಿ. ಎರಡನೆಯದು ಪ್ರತ್ಯಕ್ಷ, ಅದು ಗುರಿ. ಗುರು ಅಂದರೆ ಅಕ್ಷರಶಃ ದೊಡ್ಡ ವ್ಯಕ್ತಿ, ಮಹಾವ್ಯಕ್ತಿ ಎಂದರ್ಥ. ಆದರೆ ಗುರುವು ವಿದ್ಯೆ ಮತ್ತು ತಪಸ್ಸುಗಳೆರಡರಲ್ಲೂ ಪ್ರಭುತ್ವ ಸಾಧಿಸಿರಬೇಕು. ವ್ಯಕ್ತಿಯು ಧರಿಸಿರುವ ಉಡುಪಿನ ಮೇಲೆ ಧೂಳು ಸಂಗ್ರಹವಾಗಿದ್ದು ಅದನ್ನು ತೊಳೆದು ಸ್ವಚ್ಛಗೊಳಿಸಿಕೊಳ್ಳಲು ಬಯಸಿದರೆ ಅವನಿಗೆ ಸೋಪು ಮತ್ತು ಸ್ವಚ್ಛವಾದ ನೀರು ಎರಡೂ ಬೇಕು. ಹಾಗೆಯೇ ಮನಸ್ಸಿಗೆ ಮೆತ್ತಿಕೊಂಡಿರುವ ಕೊಳೆಯನ್ನು ತೆಗೆಯಲು ಬಯಸಿದ್ದೇ ಆದರೆ ವಿದ್ಯೆ ಮತ್ತು ತಪಸ್ಸು ಎರಡೂ ಅತ್ಯವಶ್ಯಕ. ಎರಡನ್ನೂ ಬಳಸಿದಾಗ ಮಾತ್ರವೇ ಪ್ರಜ್ಞೆಯ ವಿವಿಧ ಹಂತಗಳನ್ನು ಸ್ವಚ್ಛಗೊಳಿಸಬಹುದು. 2 ಚಕ್ರಗಳಿಲ್ಲದೆ ಯಾವ ವಾಹನವೂ ಸಂಚರಿಸಲಾರದು. ಹಕ್ಕಿಯು ಒಂದೇ ರೆಕ್ಕೆಯಿಂದ ಹಾರಲಾರದು. ಹಾಗೆಯೇ ವಿದ್ಯೆ ಮತ್ತು ತಪಸ್ಸುಗಳಿಲ್ಲದೆ ಯಾವ ವ್ಯಕ್ತಿಯೂ ಪರಿಶುದ್ಧನೂ ಪವಿತ್ರನೂ ಆಗಲಾರನು. ತಪಸ್ಸೆಂದರೆ ತಲೆ ಕೆಳಗಾಗಿ ಬಾವಲಿಯಂತೆ ನಿಂತುಕೊಳ್ಳುವುದಲ್ಲ, ಅಥವಾ ಆಸ್ತಿಪಾಸ್ತಿಗಳನ್ನು, ಹೆಂಡತಿ ಮಕ್ಕಳನ್ನು ತೊರೆದು ದೇಹವನ್ನು ದಂಡಿಸುತ್ತಾ ಉಸಿರನ್ನು ನಿಯಂತ್ರಿಸಲು ಮೂಗು ಹಿಡಿದುಕೊಳ್ಳುತ್ತಲಿರುವುದೂ ಅಲ್ಲ. ದೈಹಿಕ ಕ್ರಿಯೆ
ಮೌಖಿಕ ಸ್ಥಿರೀಕರಣ, ಮಾನಸಿಕ ಸಂಕಲ್ಪ ಈ ಮೂರೂ ಒಂದುಗೂಡಬೇಕು. ಆಲೋಚನೆ, ಮಾತು ಮತ್ತು ಕೃತಿ ಮೂರೂ ಶುದ್ಧವಾಗಿರಬೇಕು. ಇದೇ ನಿಜವಾದ ತಪಸ್ಸು. ಇವನ್ನು ಕರ್ತವ್ಯದ ಒತ್ತಡದಿಂದಲೆಂಬಂತೆ ಸಂಯೋಜಿಸುವುದಲ್ಲ, ಸಹಜ ಪ್ರಕ್ರಿಯೆಯಾಗಿ ಅದು ನಡೆಯಬೇಕು. ಅಂತರಂಗದ ಹಂಬಲವನ್ನು ಪೂರೈಸುವುದಕ್ಕಾಗಿ ಆತ್ಮತೃಪ್ತಿಯನ್ನು ಹೊಂದಲು ಪ್ರಯತ್ನ ಪಡಬೇಕು. ಈ ಹೋರಾಟವೇ ತಪಸ್ಸಿನ ಜೀವಾಳ. ಗೀತೆಯು ಆದರ್ಶ ಗುರುವನ್ನೂ ಆದರ್ಶ ಶಿಷ್ಯನನ್ನೂ ಚಿತ್ರಿಸುತ್ತದೆ. ಶಿಷ್ಯನು ಅಧಿಕಾರ ಮೂರ್ತಿ, ಗುರುವು ಅವತಾರ ಮೂರ್ತಿ. ಅರ್ಜುನನು ಕಲಿಯಲು ಹಕ್ಕನ್ನು ಸಂಪಾದಿಸಿದ್ದಾನೆ. ಕೃಷ್ಣನು ಮಾನವನಿಗೆ ಬೋಧನೆ ಮಾಡಲು ಮಾನವನಾಗಿ ಬಂದಿದ್ದಾನೆ. ಶಿಷ್ಯನು ನರೋತ್ತಮ, ಅಂದರೆ ಮಾನವರಲ್ಲಿ ಅತ್ಯುತ್ತಮನು. ಗುರುವು ಪುರುಷೋತ್ತಮ, ಅಂದರೆ ದೇಹಿಗಳಲ್ಲಿ ಅತ್ಯುತ್ತಮನು. ಶಿಷ್ಯನು ಧನುಸ್ಸನ್ನು ಧರಿಸಿದ್ದಾನೆ. ಗುರುವು ಸಮಸ್ತ ಕೌಶಲಗಳ ರಹಸ್ಯವಾದ ಯೋಗವನ್ನು ಹೊಂದಿದ್ದಾನೆ. ಅವನು ಯೋಗೇಶ್ವರ, ಅರ್ಜುನನು ಧನುರ್ಧಾರಿ. ಈ ಇಬ್ಬರೂ ಸಂಧಿಸಿದಾಗ ವಿದ್ಯೆಯು ಬ್ರಹ್ಮವಿದ್ಯೆಯಾಗಿ ಮಾರ್ಪಡುತ್ತದೆ. ಕೃಷ್ಣನು ಬೋಧಿಸಿದುದೆಲ್ಲವನ್ನೂ ಕೇಳಿ ಅರಗಿಸಿಕೊಂಡು ಶಿಷ್ಯನಾದ ಅರ್ಜುನನು ಹೇಳಿದನು, ಕರಿಷ್ಯೇ ವಚನಂ ತವ, ಅಂದರೆ ನೀನು ಹೇಗೆ ಆದೇಶಿಸುವೆಯೋ ಹಾಗೇ ಮಾಡುತ್ತೇನೆ. ಅವನು ಈಗ ಕೆಳಕ್ಕೆ ಎಸೆದದ್ದು ತನ್ನ ಬಿಲ್ಲು ಗಾಂಡೀವವನ್ನಲ್ಲ, ತನ್ನಲ್ಲಿ ಮನೆ ಮಾಡಿದ್ದ ಅಹಂಕಾರವನ್ನು. ಅವನನ್ನು ಭ್ರಮೆಗೀಡು ಮಾಡಿದ್ದ ಅಹಂ ಅನ್ನು ಈಡಾಡಿದನು. ಗುರುವು ಸೂತ್ರಧಾರಿಯಾದನು, ನಾಟಕದ ನಿರ್ದೇಶಕನಾದನು. ಶಿಷ್ಯನಾದ ಅರ್ಜುನನಾದರೋ ನಾಟಕದ ಒಬ್ಬ ಪಾತ್ರಧಾರಿ. ತನಗೊಂದು ಕರ್ತವ್ಯವನ್ನು ವಹಿಸಲಾಗಿದೆ ಎಂದು ಶಿಷ್ಯನು ಗರ್ವಪಡಬಾರದು. ಏಕೆಂದರೆ ಯಾವುದೇ ಗರ್ವ ಇರುವವರೆಗೆ ನಿಮಗೆ ಗುರುವು ದೊರೆಯಲಾರನು. ಗುರುವು ನಿಮ್ಮನ್ನು ಸ್ವೀಕರಿಸಿದಾಗ ನಿಮ್ಮ ಗರ್ವವು ಮಾಯವಾಗಿರುತ್ತದೆ. ವ್ಯಕ್ತಿಯು ತನ್ನದೆಲ್ಲವನ್ನೂ ಪರಿತ್ಯಾಗ ಮಾಡಿದಾಗ ತನ್ನ ತ್ಯಾಗ ಮನೋವೃತ್ತಿಯನ್ನು ಕುರಿತು ಜಂಬ ಕೊಚ್ಚುವುದಾಗಲಿ ತಾನು ದೊಡ್ಡವನೆಂದು ಬೀಗುವುದಾಗಲಿ ಸಲ್ಲದು. ನಿಜವಾದ ಪರಿತ್ಯಾಗವೆಂದರೆ ತನ್ನನ್ನೇ ತ್ಯಾಗ ಮಾಡಿಕೊಳ್ಳುವುದು. ಆಗ ಗುರುವು ಅವನಿಗೆ ತನಗೆ ಇಚ್ಛೆ ಬಂದಂತೆ ನಡೆಯುವ ಸ್ವಾತಂತ್ರ್ಯವನ್ನು ಕರುಣಿಸುತ್ತಾನೆ. ಕೃಷ್ಣ ಹೇಳಿದ, ಪ್ರೀತಿಯ ಅರ್ಜುನ, ಯಥೇಚ್ಛಸಿ ತಥಾ ಕುರು, ಅಂದರೆ ಹೇಗೆ ಇಚ್ಛಿಸುವೆಯೋ ಹಾಗೆ ನಡೆದುಕೋ. ಚೆನ್ನಾಗಿ ಯೋಚಿಸು, ಆಮೇಲೆ ಇಷ್ಟ ಬಂದಂತೆ ಮಾಡು. ಅರ್ಜುನನಿಗೆ ಅಗತ್ಯವಾಗಿದ್ದ ಬೋಧನೆಯೆಲ್ಲವನ್ನೂ ಕೊಟ್ಟಾಗಿತೆಂದು ಕೃಷ್ಣನಿಗೆ ಅನ್ನಿಸಿತು. ಅರ್ಜುನನು ತನ್ನ ಅಹಂಕಾರವನ್ನು ತೊರೆದುದನ್ನು ಅವನು ಸ್ವೀಕರಿಸಿದನು. ಆದ್ದರಿಂದ ಈಗ ಅರ್ಜುನನಿಗೆ ಇಚ್ಛೆ ಬಂದಂತೆ ವರ್ತಿಸುವ ಸ್ವಾತಂತ್ರ್ಯ. ಏಕೆಂದರೆ ಈಗ ಅವನ ಇಚ್ಛೆ ತನ್ನ ಇಚ್ಛೆಯೇ ಆಗಿರುತ್ತದೆ. ಆ ಹಂತವನ್ನು ಮುಟ್ಟಿದ ವ್ಯಕ್ತಿಗೆ ಸ್ವಾತಂತ್ರ್ಯ ಇರಬೇಕು. ಶಿಷ್ಯನು ತನ್ನನ್ನೂ ತನ್ನ ಸರ್ವಸ್ವವನ್ನು ಅರ್ಪಿಸಿಬಿಟ್ಟನೆಂದು ಗುರುವು ನಿರ್ದಯೆಯಿಂದ ತನಗನ್ನಿಸಿದಂತೆಲ್ಲ ಆಜ್ಞೆ ಮಾಡುತ್ತಿರುವುದಲ್ಲ. ಲೋಭಿಯಾದ ಗುರುವು ಉದ್ಧಟ ಶಿಷ್ಯನು ಇಬ್ಬರೂ ಅಧಃಪತನ ಹೊಂದುತ್ತಾರೆ. ಗುರುವು ವಿತ್ತಾಪಹಾರಿ, ಅಂದರೆ ಸಂಪತ್ತನ್ನು ಅಪಹರಿಸುವವನು ಆಗಬಾರದು. ಅವನು ಹೃದಯಾಪಹಾರಿ, ಅಂದರೆ ಶಿಷ್ಯನ ಹೃದಯವನ್ನು ಅಪಹರಿಸುವವನು ಆಗಬೇಕು. ಗುರುವು ಒಂದು ಅಲಾರಂ ಗಡಿಯಾರ ಇದ್ದ ಹಾಗೆ. ಅಜ್ಞಾನದ ಗಾಢ ನಿದ್ದೆಯಲ್ಲಿರುವವರನ್ನು ಎಚ್ಚರಗೊಳಿಸಿ ಅವರಿಗೆ ಆತ್ಮಜ್ಞಾನದ ಬೋಧನೆಯ ಉಡುಗೊರೆ ನೀಡಬೇಕು. ಹಳ್ಳಿಗಳನ್ನು ಹಾದು ಹೋಗುತ್ತಿದ್ದ ಒಬ್ಬ ಪ್ರಯಾಣಿಕನಿಗೆ ಪ್ರವಾಹದಿಂದ ತುಂಬಿ ಹರಿಯುತ್ತಿದ್ದ ಒಂದು ನದಿಯು ಎದುರಾಯಿತು. ನೀರು ಇನ್ನೂ ಏರುತ್ತಲೇ ಇತ್ತು, ರಭಸದಿಂದ ಹರಿಯುತ್ತಿತ್ತು. ಅವನು ಈಗ ಅಸಹಾಯಕನಾದನು. ಆಚೆಯ ದಡಕ್ಕೆ ಹೇಗೆ ಹೋಗುವುದೆಂದು ಅವನಿಗೆ ತಿಳಿಯಲಿಲ್ಲ. ಸುತ್ತಮುತ್ತ ನೋಡಿದನು. ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗೆ ಇಬ್ಬರು ವ್ಯಕ್ತಿಗಳು ಮಾತನಾಡುತ್ತಾ ಕುಳಿತದ್ದು ಕಾಣಿಸಿತು. ಅವರ ಬಳಿಗೆ ನಡೆದು ಹೋದನು. ಅವರಲ್ಲಿ ಒಬ್ಬನು ಕುಂಟ, ಇನ್ನೊಬ್ಬನು ಕುರುಡ. ಆದ್ದರಿಂದ ನದಿಯ ನೀರು ಎಲ್ಲಿ ಆಳವಾಗಿದೆ, ಎಲ್ಲಿ ದಾಟುವಷ್ಟು ಕಡಿಮೆ ಆಳವಾಗಿದೆ ಎಂಬುದು ಅವರಿಗೆ ತಿಳಿದಿರುವುದು ಸಾಧ್ಯವಿಲ್ಲ ಎಂದು ಪ್ರಯಾಣಿಕನು ಭಾವಿಸಿದನು. ಅವರನ್ನು ಏನೂ ಕೇಳದೆಯೇ ಹಿಂದಕ್ಕೆ ಬಂದುಬಿಟ್ಟನು. ಅವರು ಕೊಡುವ ಉತ್ತರದಂತೆ ನಡೆಯಲು ಸಾಧ್ಯವಾಗುವುದಿಲ್ಲವೆಂಬುದು ಅವನಿಗೆ ತಿಳಿದಿತ್ತು. ಶಾಸ್ತ್ರಗಳು ಪ್ರಾಚೀನ ಕಾಲದ ಅನ್ವೇಷಕರು ಗಳಿಸಿದ ಅನುಭವಗಳ ಭಂಡಾರ. ಅವುಗಳಲ್ಲಿ ಪರಿಣತಿ ಸಾಧಿಸದೇ ಇರುವ ಗುರುವನ್ನು ಈ ಕಥೆಯಲ್ಲಿ ಕುರುಡನೆಂದು ನಿರೂಪಿಸಲಾಗಿದೆ.
ತಿಳಿದುಕೊಂಡುದನ್ನು ಆಚರಣೆಗೆ ತಂದು ಸ್ವಾನುಭವ ಪಡೆದುಕೊಳ್ಳದಿರುವವನನ್ನೂ ಕುಂಟನು ಪ್ರತಿನಿಧಿಸುತ್ತಾನೆ. ವಾಸ್ತವವಾಗಿ ಶಾಸ್ತ್ರಗಳ ಪರಿಜ್ಞಾನ ಮತ್ತು ಅದರ ಅನ್ವಯದಿಂದ ಪಡೆದ ಸ್ವಾನುಭವ ಎರಡೂ ಕೂಡಿ ಪೂರ್ಣ ಮಾನವನನ್ನಾಗಿಸುತ್ತವೆ. ಅಂತಹ ಗುರುವು ಮಾತ್ರವೇ ತನ್ನ ಬೋಧನೆಯಿಂದಲೂ ಮಾದರಿಯಿಂದಲೂ ಶಿಷ್ಯನನ್ನು ಉದ್ಧರಿಸಬಲ್ಲವನಾಗುತ್ತಾನೆ. ಇದೇ ಮುಂಡಕೋಪನಿಷತ್ತಿನಲ್ಲಿ ನಿರೂಪಿತವಾಗಿರುವ ಅಂತಿಮ ನಿರ್ಣಯ. ಒಳ್ಳೆಯ ಶಿಷ್ಯನನ್ನು ಪಡೆಯುವುದಕ್ಕಿಂತಲೂ ಒಬ್ಬ ಒಳ್ಳೆಯ ಗುರುವನ್ನು ಪಡೆಯುವುದು ಹೆಚ್ಚು ಕಷ್ಟದ ಕೆಲಸ. ಸದ್ಗುರುವು ಅಂಗೀಕರಿಸಿದಾಗ ಮಾತ್ರವೇ ಶಿಷ್ಯರು ಮಾದರಿ ವ್ಯಕ್ತಿಗಳಾಗಿ ರೂಪಿತರಾಗುತ್ತಾರೆ. ಶುದ್ಧ ಹೃದಯದ ಶಿಷ್ಯರು, ನಿಸ್ವಾರ್ಥ ಶಿಷ್ಯರು, ನಿರಹಂಕಾರಿಗಳಾದ ಶಿಷ್ಯರು ಸಮೀಪಿಸಿದಾಗ ಗುರುವಿಗೆ ಅತ್ಯಾನಂದವಾಗುತ್ತದೆ. ಚಕ್ರವರ್ತಿಯಾಗಿದ್ದ ಪರೀಕ್ಷಿತನು ಸಮಸ್ತವನ್ನೂ ತೊರೆದು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಂಕಲ್ಪ ಮಾಡಿದಾಗ ಶುಕ ಮಹರ್ಷಿಯು ಬಂದು ಅವನನ್ನು ಗುರಿಯ ಕಡೆಗೆ ನೇರವಾಗಿ ಒಯ್ಯಲು ಮುಂದಾದರು. ಹಾಗೆ ಸಚ್ಚಿಷ್ಯರಿಗೆ ಸದ್ಗುರುವು ದೊರಕಿದಾಗ ಅವರು ತಾವು ದಿವ್ಯಾನಂದವನ್ನು ಪಡೆಯುವ ಜೊತೆಗೆ ಸಮಸ್ತ ಜಗತ್ತಿಗೂ ಶಾಂತಿ, ಸಮೃದ್ಧಿ, ಸಂತೋಷಗಳನ್ನು ವರ್ಷಿಸುವುದರಲ್ಲಿ ಯಶಸ್ವಿಯಾಗುತ್ತಾರೆ. ಜೈ ಸಾಯಿರಾಮ್.